ಡಿ ಕೆ ಶಿವಕುಮಾರ್ ಸಿಎಂ ಆದಮೇಲೆ ರಾಜ್ಯದ ಖದರ್ ಬದಲಾಗಿದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿ ನಿವಾಸಕ್ಕೆ ಓಡೋಡಿ ಬಂದಿದ್ದಾರೆ ಉದ್ಯಮಿ ಗೌತಮ್ ಅದಾನಿ. ಎಸ್ ನೋಡಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದಮೇಲೆ ರಾಜ್ಯದ ಖದರ್ರೇ ಬದಲಾಗಿದೆ. ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಓಡೋಡಿ ಬಂದಿದ್ದಾರೆ ಗೌತಮ್ ಅದಾನಿ ಅವರು, ಉದ್ಯಮಿ. ದಿಢೀರ್ ಅಂತೇಳಿ ಸಿಎಂ ಡಿ ಕೆ ಶಿ ಭೇಟಿಯಾಗಿದ್ದಾರೆ ಗೌತಮ್ ಅದಾನಿ. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ಮಾರ್ಗಕ್ಕೆ ಅದಾನಿ ಬಿಡ್ ಮಾಡ್ತಾ ಇದ್ದಾರೆ. ಸದಾಶಿವನಗರದಲ್ಲಿರುವ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಗೌತಮ್ ಅದಾನಿ. ರಾಜ್ಯದಲ್ಲಿ ಉದ್ಯಮ ಸ್ಥಾಪನೆ ಬಗ್ಗೆ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ. ಬಹುಚರ್ಚಿತ ಹೆಬ್ಬಾಳ ಟನಲ್ ರೋಡ್ ಇದೆಯಲ್ಲ, ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ. 17,698 ಕೋಟಿ ಅಂದಾಜು ವೆಚ್ಚದ ಯೋಜನೆಗೆ ಅದಾನಿ ಬಿಡ್ ಮಾಡೋದಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು 22,267 ಕೋಟಿ ರೂಪಾಯಿ ಬಿಡ್ಡನ್ನು ಸಲ್ಲಿಸಿದ್ದಾರಂತೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಇಂದ. ಅದಾನಿ ಬಿಡ್ ಅತಿ ಕಡಿಮೆ ಆದರೂ ಕೂಡ ಅಂದಾಜು ಮೊತ್ತಕ್ಕಿಂತ ಜಾಸ್ತಿ ಇದೆ ಅಂತ. ಹೀಗಾಗಿ ಸಂಪುಟ ಅನುಮತಿ ಕೋರಿದ್ದೆ ಯೋಜನೆ ಅನುಷ್ಠಾನ ಸಂಸ್ಥೆ ಬಿ ಸ್ಮೈಲ್ ಅಂತ ಹೇಳಿ ಸಂಪುಟದ ಅನುಮತಿ ಕೋರಿದೆ. ಸುಮಾರು 20 ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಗೌತಮ್ ಅದಾನಿ. ಎಸ್ ವೀಕ್ಷಕರು ನೋಡಿ, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯ ಚುಕ್ಕಾಣಿ ಯಾವಾಗ ಹಿಡಿದ್ರೋ ರಾಜ್ಯದ ಗತ್ತೆ ಬದಲಾಗ್ತಾ ಇದೆ ಕಣ್ರಿ, ಗತ್ತೆ ಬದಲಾಗ್ತಾ ಇದೆ. ಪ್ರತಿಷ್ಠಿತ ಉದ್ಯಮಿಗಳೆಲ್ಲ ಕರ್ನಾಟಕಕ್ಕೆ ಓಡೋಡಿ ಬರ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ. ಖುದ್ದು ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಚರ್ಚೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಹಲವು ಯೋಜನೆಗಳಿದ್ದಾವೆ, ದೊಡ್ಡ ದೊಡ್ಡ ಯೋಜನೆಗಳು. ನೋಡಿ, ಈಗ ಭಾಳ ಚರ್ಚೆ ಆಗ್ತಾ ಇರೋದು ಈ ಟೌನ್ಶಿಪ್ ಬಗ್ಗೆ, ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತೆ. ಸಣ್ಣ ಮೊತ್ತದ ಯೋಜನೆಗಳೆಲ್ಲವೂ ದೊಡ್ಡ ದೊಡ್ಡ ಮೊತ್ತದ್ದು. ಹೆಬ್ಬಾಳ ಸಿಲ್ಕ್ ಬೋರ್ಡ್ ಸುರಂಗ ಮಾರ್ಗಕ್ಕೆ ಅದಾನಿ ಬಿಡ್ಡನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿರುವ ಏನು ಮನೆ ಇದೆ, ಆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಉದ್ಯಮ ಸ್ಥಾಪನೆ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಹಲವು ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ವೀಕ್ಷಕರೇ. ನೋಡಿ, ಇದು ಬಹುಚರ್ಚಿತ ಹೆಬ್ಬಾಳ ಟನಲ್ ರೋಡ್ ಇದೆಯಲ್ಲ, ಅದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಒಂದಲ್ಲ ಎರಡಲ್ಲ, 17,698 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಯೋಜನೆಗೆ ಅದಾನಿ ಬಿಡ್ ಮಾಡ್ತಾ ಇದ್ದಾರೆ. ನೋಡಿ, 22,267 ಕೋಟಿ ರೂಪಾಯಿ ಬಿಡ್ಡನ್ನು ಸಲ್ಲಿಸಿದೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್. ನೋಡಿ, ಅದಾನಿ ಬಿಡ್ ಅತಿ ಕಡಿಮೆ ಆದರೂ ಕೂಡ ಅಂದಾಜು ಮೊತ್ತಕ್ಕಿಂತ ಜಾಸ್ತಿ ಇದೆಯಂತೆ. ಹೀಗಾಗಿ ಸಂಪುಟದ ಅನುಮತಿಯನ್ನ ಕೋರಿದೆ ಯೋಜನೆ ಅನುಷ್ಠಾನ ಸಂಸ್ಥೆ ಬಿ ಸ್ಮೈಲ್. ಸುಮಾರು 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಇಬ್ಬರು ನಾಯಕರು, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉದ್ಯಮಿ ಗೌತಮ್ ಅದಾನಿ. ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆದರೂ ಪ್ರತಿಷ್ಠಿತ ಉದ್ಯಮಿಗಳು, ಹೆಸರಾಂತ ಉದ್ಯಮಿಗಳು ಅವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಓಡೋಡಿ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಟನಲ್ ರೋಡ್ ಇದೆ, ದೊಡ್ಡ ದೊಡ್ಡ ಯೋಜನೆಗಳು, ಭಾರಿ ವಿವಾದಿತ ರೋಡ್ಗಳು, ಭಾರಿ ಚರ್ಚೆ ಆಗ್ತಾ ಇರತಕ್ಕಂಥ ಟನಲ್ ರಸ್ತೆಗಳು, ಅವೆಲ್ಲದಕ್ಕೂ ಕೂಡ ಅದಾನಿ ಎಂಟರ್ಪ್ರೈಸಸ್ ಇಂದ ಬಿಡ್ಡನ್ನು ಮಾಡುವ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ. ಒಂದಲ್ಲ ಎರಡಲ್ಲ, 22,000 ಕೋಟಿಗೂ ಅಧಿಕ, ಅಷ್ಟೊಂದು ಮೊತ್ತದ ಒಂದು ಏನು ಬಿಡ್ಡಿದೆ ಅದನ್ನು ಅದಾನಿ ಎಂಟರ್ಪ್ರೈಸಸ್ನಿಂದ ಮಾಡ್ತಾ ಇದ್ದಾರೆ. ಎಸ್ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ, ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಎಸ್ ಹರ್ಷವರ್ಧನ, ನೋಡಿ, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ ಮೇಲೆ ರಾಜ್ಯದ ಭವಿಷ್ಯವನ್ನು ಬದಲಾಗ್ತಾ ಇದೆ ಅಂತಲೂ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಪ್ರತಿಷ್ಠಿತ ಉದ್ಯಮಿಗಳು, ಹೆಸರಾಂತ ಉದ್ಯಮಿಗಳು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಓಡೋಡಿ ಬರ್ತಾ ಇದ್ದಾರೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಏನಿದೆ ಹರ್ಷವರ್ಧನ? ದೇಶದ ಖ್ಯಾತ ಉದ್ಯಮಿ ಆದಂತಹ ಗೌತಮ್ ಅದಾನಿ ಅವರು
ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬಂದು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾರೆ. ಇದು ನಿನ್ನೆ ಸಹ ಒಂದು ಪೂರ್ವ ನಿಗದಿಯಾದಂತಹ ಕಾರ್ಯಕ್ರಮ. ಏನೋ ನಿನ್ನೆ ಸಿಎಂ ಟಿಪಿ ಬಂದಂತಹ ಸಂದರ್ಭದಲ್ಲಿ 9 ಗಂಟೆಗೆ ಸಿಎಂ ಟಿಪಿಯಲ್ಲಿ ಕಾಯ್ದಿರಿಸಲಾಗಿದೆ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಯಾರು ಬರ್ತಾರೆ ಅನ್ನುವಂತಹದ್ದು ಒಂದಷ್ಟು ಕುತೂಹಲ ಇತ್ತು. ಏನೋ ನಿನ್ನೆ ಆರ್ಟ್ ಆಫ್ ಲಿವಿಂಗ್ ನ ಒಂದು ಕಾರ್ಯಕ್ರಮ ಇತ್ತು ನಿನ್ನೆ ಮತ್ತೆ ಇವತ್ತು. ಆ ಕಾರ್ಯಕ್ರಮಕ್ಕೆ ಗೌತಮ್ ಅದಾನಿ ಅವರು ಅಲ್ಲಿ ಚೀಫ್ ಗೆಸ್ಟ್ ಆಗಿ ಆರ್ಟ್ ಆಫ್ ಲಿವಿಂಗ್ ಗೆ ಬಂದಿರ್ತಾರೆ. ಆ ಒಂದು ಕಾರ್ಯಕ್ರಮವನ್ನ ಮುಗಿಸಿ ಏನೋ ಏರ್ಪೋರ್ಟ್ಗೆ ಹೋಗುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಹೋಗುವಂತಹ ಮಧ್ಯ ದಾರಿಯಲ್ಲಿ ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಸುಮಾರು 9 ಗಂಟೆ ಸುಮಾರಿಗೆ ಏನು ಗೌತಮ್ ಅದಾನಿ ಅವರು ಬರ್ತಾರೆ. ಆ ಗೌತಮ್ ಅದಾನಿ ಅವರು ಬಂದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಆತ್ಮೀಯವಾಗಿ ಅವ್ರನ್ನ ಮನೆ ಒಳಗೆ ಬರಮಾಡ್ಕೊಂಡು ಸುಮಾರು 20 ನಿಮಿಷಗಳ ಕಾಲ ಉಭಯ ನಾಯಕರು ಚರ್ಚೆಯನ್ನು ನಡೆಸ್ತಾರೆ. ಈ ಚರ್ಚೆಯ ಸಂದರ್ಭದಲ್ಲಿ ಯಾವುದೇ ಒಂದು ಮಾಧ್ಯಮದವರಾಗಿರಬಹುದು, ಅವರ ಆಪ್ತರಾಗಿರಬಹುದು, ಯಾರಿಗೂ ಸಹ ಒಳಗೆ ಅವಕಾಶವನ್ನು ಇರೋದಿಲ್ಲ. ಡಿ.ಕೆ. ಶಿವಕುಮಾರ್ ಮತ್ತು ಗೌತಮ್ ಅದಾನಿ ಇಬ್ಬರೇ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಇಲ್ಲಿ ಚರ್ಚೆಯ ವಿಷಯ ಏನು ಅನ್ನುವಂತಹದ್ದು ಸಾಕಷ್ಟು ಕುತೂಹಲ ಇತ್ತು. ಈಗಾಗಲೇ ಏನು ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಬೆಂಗಳೂರಿನಲ್ಲಿ ಟನಲ್ ರೋಡ್ ಗಳನ್ನ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೆಬ್ಬಾಳ ಮತ್ತೆ ನೈಸ್ ರೋಡ್ ನ ಒಂದಷ್ಟು ಟನಲ್ ಗಳ ಪ್ರಾಜೆಕ್ಟ್ ಈಗಾಗಲೇ ಇದೆ. ಅದರಲ್ಲಿ ಹೆಬ್ಬಾಳ ಟನಲ್ ರೋಡ್ ನ ಪ್ರಾಜೆಕ್ಟ್ ಗೆ ಈಗಾಗಲೇ ಬಿಡ್ ಕೂಡ ಆರಂಭವಾಗಿದೆ. ಸುಮಾರು 4 ರಿಂದ 5 ಪ್ರತಿಷ್ಠಿತ ಕಂಪನಿಗಳು ಇದಕ್ಕೆ ಬಿಡ್ ಅನ್ನ ಮಾಡಿವೆ. ಅದರಲ್ಲಿ ಗೌತಮ್ ಅದಾನಿ ಅವರ ಗ್ರೂಪ್ ಏನೋ ಕಡಿಮೆ ದರದಲ್ಲಿ ಬಿಡ್ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಈ ಒಂದು ವಿಚಾರದಲ್ಲಿ ಹೈಕಮಾಂಡ್ ಇರ್ಬೋದು, ರಾಜ್ಯ ನಾಯಕರು ಇರಬಹುದು, ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಂದಷ್ಟು ಕ್ಯಾಬಿನೆಟ್ ನಲ್ಲಿ ಸಚಿವ ಸಂಪುಟದಲ್ಲಿ ಈ ಒಂದು ಏನು ಬಿಡ್ ಅನ್ನು ಇಟ್ಟು ಆಮೇಲೆ ತೀರ್ಮಾನಗಳನ್ನ ಕೈಗೊಳ್ಳಬೇಕಾಗುತ್ತೆ. ಈಗಾಗಲೇ ಗೌತಮ್ ಅದಾನಿ ಅವರು ಕಡಿಮೆ ಬಿಡ್ ಮಾಡಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸೌಜನ್ಯಯುತವಾಗಿ ಇವತ್ತು ಭೇಟಿ ಮಾಡಿ ತಮಗೆ ಈ ಒಂದು ಪ್ರಾಜೆಕ್ಟ್ ಅನ್ನ ತಮಗೆ ಕೊಟ್ರೆ, ಅವಕಾಶವನ್ನ ಕೊಟ್ರೆ ನಾವು ಉತ್ತಮವಾಗಿ ಪ್ರಾಜೆಕ್ಟ್ ಅನ್ನ ಮಾಡ್ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟು ಹೋದ್ರು. ಈಗ ಗೌತಮ್ ಅದಾನಿ ಅವರು ಮಾಡಿರುವಂತಹ ಬಿಡ್ ಸೇರಿದಂತೆ ಇನ್ನ 4 ಕಂಪನಿಗಳು ಯಾವಿದೆ ಅದೇ ಬಿಡ್ ಅನ್ನ ಇವತ್ತು ಮುಂದಿನ ಕ್ಯಾಬಿನೆಟ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇಡ್ತಾರೆ. ಇಟ್ಟಂತಹ ಸಂದರ್ಭದಲ್ಲಿ ಯಾರಿಗೆ ಈ ಪ್ರಾಜೆಕ್ಟ್ ಅನ್ನ ಕೊಡಬೇಕು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತವೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ. ಏನೋ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ತಮಿಳುನಾಡು ಆಮೇಲೆ ತೆಲಂಗಾಣ ಹಾಗೂ ಕೇರಳ 3 ತಮಿಳುನಾಡಲ್ಲಿ ಕಾಂಗ್ರೆಸ್ ಕೊಯ್ಲೇಷನ್ ಇರೋದ್ರಿಂದ 3 ಕಡೆ ಒಂದಷ್ಟು ಟನಲ್ ಪ್ರಾಜೆಕ್ಟ್ಗಳು ಈಗಾಗಲೇ ಒಂದಷ್ಟು ಪ್ಲಾನ್ಗಳು ನಡೀತಾ ಇದಾವೆ. ಅಲ್ಲೂ ಸಹ ಅದಾನಿ ಅವರ ಗ್ರೂಪ್ಗೆ ಒಂದಷ್ಟು ಬಿಡಿಂಗ್ ಆಗಿರೋದ್ರಿಂದ ಅಲ್ಲೂ ಸಹ ಅದಾನಿ ಅವರ ಗ್ರೂಪೇ ಈ ಒಂದು ಟನಲ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಳ್ಳುವಂತಹ ಚಾನ್ಸಸ್ ಇರೋದ್ರಿಂದ ಇಲ್ಲೂ ಸಹ ನಮಗೆ ಅವಕಾಶವನ್ನ ಕೊಡಿ, ಒಂದು ರೀತಿಯಾದಂತಹ ಒಳ್ಳೆ ಪ್ರಾಜೆಕ್ಟ್ ಅನ್ನ ಮಾಡ್ಕೊಡ್ತೀವಿ ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಸ್ಪಂದಿಸಿದ್ದು, ನಾವು ಒಂದಷ್ಟು ಕ್ಯಾಬಿನೆಟ್ ನಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ, ನಿಮಗೆ ಒಂದು ಪ್ರಾಜೆಕ್ಟ್ ಅನ್ನ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಒಂದಷ್ಟು ದೇಶದ ಗಮನ ಸೆಳೆಯುವಂತಹ ವಿಚಾರ ಆಯಿತು. ಈಗ ಟನಲ್ ರೋಡ್ ಪ್ರಾಜೆಕ್ಟ್ ಎಷ್ಟು ಯಾವ ಆಧಾರದ ಮೇಲೆ ಕೊಡ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಆದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಏನು ಮೋದಿ ಅವರ ಪರವಾಗಿ ಅದಾನಿ ಮತ್ತು ಅಂಬಾನಿ ಅವರಿದ್ದಾರೆ, ಮೋದಿ ಅವರಿಗೆ ಸಪೋರ್ಟ್ ಆಗಿದ್ದಾರೆ ಅನ್ನುವಂತಹ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ರು. ಇದು ಬಿಜೆಪಿಯ ವಿಪಕ್ಷವಾಗಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬಳಸ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಾದೇವ್. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನೋಡಿ, ರಾಜ್ಯದಲ್ಲಿ ಹಲವು ಯೋಜನೆಗಳಿದ್ದಾವೆ, ದೊಡ್ಡ ಯೋಜನೆಗಳು ಮತ್ತು ಬಹುಚರ್ಚಿತ ಯೋಜನೆಗಳು. ಅದಕ್ಕೆ ಅದಾನಿ ಕಂಪನಿಯಿಂದ, ಅವರ ಎಂಟರ್ಪ್ರೈಸಸ್ನಿಂದ ಕೂಡ ಬಿಡ್ಡನ್ನು ಮಾಡಲಾಗಿದೆ. ಅದಾದ ಮೇಲೆ ಅತಿ ಕಡಿಮೆ ಬೆಲೆಗೆ ಬಿಡ್ಡನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ. ಸೊ ಅದರ ಪೂರಕವಾಗಿ ಡಿ.ಕೆ. ಶಿವಕುಮಾರನ್ನ ಭೇಟಿ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮಗೆ ನೀವು ಆ ಒಂದು ಯೋಜನೆಯನ್ನು ಕೊಟ್ಟರೆ ನಾವು ಸೂಕ್ತವಾದ ರೀತಿಯಲ್ಲಿ ಅದನ್ನು ಮುಗಿಸ್ಕೊಡ್ತೀವಿ ಅನ್ನುವಂತಹ ಚರ್ಚೆಗಳು ಕೂಡ ಆಗಿದ್ದಾವೆ ಅನ್ನುವಂಥ ಮಾಹಿತಿಗಳು ಎಲ್ಲವೂ ಕೂಡ ಇದ್ದಾವೆ. ಸೊ ಬರ್ತಕ್ಕಂಥ ದಿನಗಳಲ್ಲಿ ಈ ಯೋಜನೆಗಳು, ಕರ್ನಾಟಕದ ಬಹುದೊಡ್ಡ ಯೋಜನೆಗಳು ಯಾವ ಕಂಪನಿ ಪಾಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.